ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ಶ್ರೀ ಗುರು ಸುದರ್ಶನ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೀಕ್ಷಕರೇ, ಜುಲೈ 3ರಂದು ಬರುವ ಸಂಕಷ್ಟಹರ ಚತುರ್ಥಿಯಂದು ಶ್ರೀ ಗಣೇಶನ ಆರಾಧನೆಗೆ ಅತ್ಯಂತ ಪವಿತ್ರವಾದಂತಹ ದಿನ ಇದಾಗಿದೆ. ಈ ದಿನ ಭಕ್ತಿಯಿಂದ ಗಣಪತಿ ದೇವರನ್ನ ಪೂಜಿಸಿದರೆ ಜೀವನದ ಅಡೆತಡೆಗಳು ದೂರವಾಗಿ ವಿಘ್ನಗಳು ಕೂಡ ನಿವಾರಣೆಯಾಗುತ್ತದೆ. ಪೂಜೆಯ ಸಮಯದಲ್ಲಿ ನಾನು ಹೇಳುವಂತಹ ಈ ವಸ್ತುಗಳನ್ನು ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ. ಹಾಗಾದರೆ ಆ ವಸ್ತುಗಳು ಯಾವುವೆಂದು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯ ವಸ್ತು ಯಾವುದೆಂದರೆ 21 ಗರಿಕೆ ಹುಲ್ಲು. ವೀಕ್ಷಕರೇ, ಗಣಪತಿಗೆ ಅತ್ಯಂತ ಪ್ರಿಯವಾದ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿದರೆ ನಿಮ್ಮ ಸಂಕಷ್ಟಗಳು ಹೆಚ್ಚಾಗಿ ದೂರವಾಗುತ್ತದೆ. ಎರಡನೇದಾಗಿ ಕೆಂಪು ಹೂಗಳು, ವಿಶೇಷವಾಗಿ ದಾಸವಾಳ ಹಾಗೂ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡುವುದು ಹೆಚ್ಚು ಶುಭಕರ. ಮೂರನೇದಾಗಿ ಮೋದಕ ಅಥವಾ ಕಡುಬು, ಗಣೇಶನಿಗೆ ಪ್ರಿಯವಾದಂತಹ ನೈವೇದ್ಯಗಳು ಇವು. ಇದನ್ನ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡಿದರೆ ನಿಮ್ಮ ಮನೋಕಾಮನೆಗಳು ಈಡೇರುವಂತ ಸಾಧ್ಯತೆ ಹೆಚ್ಚಾಗಿದೆ. ಹಾಗೂ ಬಾಳೆಹಣ್ಣು ಹಾಗೂ ಇತರ ಫಲಪುಷ್ಪಗಳು ಸಮರ್ಪಣೆ ಮಾಡುವುದರಿಂದ ನಿಮಗೆ ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ಅಹಂಕಾರ ಹಾಗೂ ತ್ಯಾಗದ ಸಂಕೇತವಾಗಿರುವಂತಹ ತೆಂಗಿನಕಾಯಿಯನ್ನು ಅರ್ಪಣೆ ಮಾಡಿದರೆ ಈ ತಿಂಗಳು ಶುಭಕರ. ಮತ್ತು ಪೂಜೆಯ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚು ಉಂಟಾಗುತ್ತದೆ. ಪೂಜೆಯ ಸಮಯದಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು 108 ಬಾರಿ ಜಪ ಮಾಡಿ. ಈ ದಿನ ಸುಳ್ಳು ಮಾತು, ಕೋಪ ಹಾಗೂ ಅನಗತ್ಯ ವಾದ ವಿವಾದಗಳನ್ನು ಸಾಧ್ಯವಾದಷ್ಟು ನಿಮ್ಮಿಂದ ದೂರ ಇಡಿ. ಈ ಸಂಕಷ್ಟಹರ ಚತುರ್ಥಿಯ ದಿನ ಭಕ್ತಿಯಿಂದ ಗಣಪತಿಯನ್ನ ಪೂಜಿಸಿದರೆ ಜೀವನದ ವಿಘ್ನಗಳು ದೂರವಾಗಿ ಧನ, ಆರೋಗ್ಯ ಹಾಗೂ ಯಶಸ್ಸಿನ ಹಾದಿಗಳು ನಿಮಗೆ ಸುಗಮವಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಓಂ ಗಂ ಗಣಪತಯೇ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.